ಎಲ್ಲರಿಗೂ ನಮಸ್ಕಾರ. ಈ ದಿನ ಮಕ್ಕಳ ದಿನಾಚರಣೆಯಾಗಿರುವುದರಿಂದ ನಾನು ಮಕ್ಕಳ ವಿಷಯವಾಗಿ ಕೆಲವು ವಿಷಯಗಳನ್ನು ತಿಳಿಸಬೇಕಾಗಿದೆ. ಆದ್ದರಿಂದ ಮೊದಲನೇದಾಗಿ ನಾನು ಮಾತಾಡುವುದು ಚಿಲ್ಡ್ರನ್ಸ್ ಡೇ ವಿಷಯವಾಗಿ. ಮತ್ತು ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಎಲ್ಲ ಚಿಕ್ಕ ಮಕ್ಕಳಿಗೂ, ಚಿಕ್ಕ ಮಕ್ಕಳಂತಂದರೆ 12 ವರ್ಷದವರೆಗಿನ ಮಕ್ಕಳು, ಹುಟ್ಟಿದಾಗಿನಿಂದ 12 ವರ್ಷದ ಒಳಗಿನ ಮಕ್ಕಳೆಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಕೋರಲಾಗಿದ್ದೇನೆ. ಹ್ಯಾಪಿ ಚಿಲ್ಡ್ರನ್ಸ್ ಡೇ ಟು ಆಲ್ ಮೈ ಕಿಡ್ಸ್. ಈ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಎಲ್ಲಿಂದ ಬಂತು, ಯಾರಿಂದ ಬಂತು, ಹೇಗೆ ಬಂತು ಎನ್ನುವಂಥದ್ದನ್ನು ನಾವು ನೋಡಿಕೊಳ್ಳೋಣ. ಮಕ್ಕಳ ದಿನಾಚರಣೆಯು ಪ್ರತಿ ವರ್ಷ ನವೆಂಬರ್ 14ರಂದು ಆಚರಿಸುತ್ತೇವೆ. ಈ ದಿನದಂದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಹುಟ್ಟಿದ ದಿನವಾಗಿರುವುದರಿಂದ, ಜನ್ಮದಿನವಾಗಿರುವುದರಿಂದ ನೆಹರು ಅವರು ಈ ದಿನವನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ. ತನ್ನ ಜನ್ಮ ದಿನಾಚರಣೆಯನ್ನು, ಮಕ್ಕಳ ದಿನಾಚರಣೆಯನ್ನು ಆಚರಿಸಬೇಕು ಎನ್ನುವಂಥದ್ದಕ್ಕೋಸ್ಕರ ಅವರು ಈ ದಿನವನ್ನು ಮಕ್ಕಳಿಗೆ ಸಮರ್ಪಿಸಿದ್ದಾರೆ. ಅವರು ಮೊದಲ ಪ್ರಧಾನಮಂತ್ರಿಯಾಗಿದ್ದರು. ಭಾರತ ದೇಶದ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಆಗಿದ್ದರು. ಇವರು ಮಕ್ಕಳನ್ನು ತುಂಬ ಪ್ರೀತಿಸ್ತಾಯಿದ್ರು. ಮಕ್ಕಳನ್ನು ಮೊಗ್ಗುಗಳೆಂದು ಕರಿತಾಯಿದ್ರು. ರೋಸ್, ಗುಲಾಬಿ ಹೂ ಇರುತ್ತಲ್ಲ, ಆ ಹೂವನ್ನು ಅವರು ಕಿತ್ತುಕೊಂಡು ತಮ್ಮ ಕೋಟಿನ ಗೊಂಡೆಯಲ್ಲಿ ಅದನ್ನು ಸಿಕ್ಕಿಸಿಕೊಳ್ತಾಯಿದ್ದರು. ಏಕೆಂದರೆ ಮಕ್ಕಳು ಗುಲಾಬಿ ಹೂವಿದ ಹಾಗೆ ಮೃದುವಾಗಿ ಇರುವಂಥದ್ದು, ಸುಂದರವಾಗಿ ಇರುವಂಥದ್ದು, ಮತ್ತು ಮಕ್ಕಳು ಗುಲಾಬಿ ಹೂವಿನ ಮೊಗ್ಗುಗಳಂತಿರ್ತಾರೆ ಎಂದು ಅವರು ತಮ್ಮ ದಿನಾಚರಣೆಯನ್ನು ಮಕ್ಕಳಿಗಾಗಿ ಕೊಟ್ಟು, ಆ ಮಕ್ಕಳ ಒಂದು ಜ್ಞಾಪಕಾರ್ಥವಾಗಿ ರೋಸನ್ನು ತೆಗೆದುಕೊಂಡು ಅಥವಾ ಗುಲಾಬಿ ಹೂವನ್ನು ತೆಗೆದುಕೊಂಡು ತಮ್ಮ ಅಂಗಿಯ ಗುಂಡಿಯಲ್ಲಿ, ಅಂದರೆ ಕೋಟಿನ ಬಟನ್ನಲ್ಲಿ ಅದನ್ನು ಇಟ್ಕೊಳ್ತಾ ಇದ್ದರು. ಎಷ್ಟು ಅದ್ಭುತವಾದ ಮಾತಾಗಿದೆ. ಮಕ್ಕಳು ಅವರನ್ನು ಪ್ರೀತಿಸ್ತಾಯಿದ್ರು. ಅವರನ್ನು ಯಾವಾಗ ನವೆಂಬರ್ 14 ಬರುತ್ತೋ ಎಂದು ಎದುರು ನೋಡ್ತಾಯಿದ್ರು. ಮತ್ತು ಚಾಚಾ ನೆಹರು ಅವರನ್ನು ಅವರು ಚಾಚಾ ಎಂದು ಕರಿತಾಯಿದ್ರು. ಎಷ್ಟು ಪ್ರೀತಿ! ಒಂದು ಪ್ರಧಾನಮಂತ್ರಿ ಈ ಚಿಕ್ಕ ಮಕ್ಕಳನ್ನು ಗಮನಿಸಿ ಮಕ್ಕಳ ದಿನಾಚರಣೆಯನ್ನು ಆಚರಿಸೋದಕ್ಕೆ ಒಂದು ದಿನವನ್ನು ಕೊಟ್ಟಿದ್ದಕ್ಕಾಗಿ ನಾವು ಚಾಚಾ ನೆಹರು ಅವರಿಗೆ ಮತ್ತೊಂದು ಆವರ್ತಿ ಎಲ್ಲ ಮಕ್ಕಳ ಪರವಾಗಿ ಸಲಾಂ ಹೇಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಕ್ಕಳು ಹೇಗಿರುತ್ತಾರೆ? ಸುಂದರವಾಗಿರ್ತಾರೆ. ಎಷ್ಟು ಸುಂದರವಾಗಿರ್ತಾರಂದರೆ, ಅವರು ಯಾರು ನೋಡಿದರೂ ಕೂಡ ಅವರನ್ನು ಮುಟ್ಟಬೇಕು, ಅವರನ್ನು ಮುದ್ದಿಸಬೇಕು, ಅವರನ್ನು ಎತ್ತಿಕೊಳ್ಬೇಕು ಎನ್ನುವಂಥ ಆಸೆ ಎಲ್ಲರಿಗೂ ಹುಟ್ಟುವಂಥದ್ದಾಗಿದೆ. ಮತ್ತು ಮಕ್ಕಳು ಸುಂದರವಾಗಿರ್ತಾರೆ. ಹುಟ್ಟಿದಾಗ ಯಾವ ರೀತಿಯಿಂದ ಅವರು ಸುಂದರವಾಗಿರ್ತಾರಂದರೆ ಅದು ವರ್ಣಿಸೋದಕ್ಕೂ ಕೂಡ ಬರಲ್ಲ, ಅಷ್ಟು ಸುಂದರವಾಗಿರ್ತಾರೆ. ಆ ಸುಂದರವಾದ ಮಕ್ಕಳನ್ನು ಚಾಚಾ ನೆಹರು ಎಷ್ಟು ಗಮನಿಸಿರಬಹುದು, ಅವರನ್ನು ಎಷ್ಟು ಪ್ರೀತಿಸಿರಬೇಕು. ಹೌದು, ಮಕ್ಕಳನ್ನು ಪ್ರೀತಿಸ್ತಾ ಇದ್ದರು. ಮತ್ತು ಮಕ್ಕಳು ಮೃದುವಾಗಿರ್ತಾರೆ. ಯಾವ ರೀತಿಯಿಂದ ಗುಲಾಬಿ ಹೂ ಹಿಡಿದುಕೊಂಡು ನಾವು ಹೀಗೆ ಮಾಡಿದಾಗ ಅದು ಮುದುರಿ ಹೋಗಿಬಿಡುತ್ತದೆ. ಅದೇ ರೀತಿಯಾಗಿ ಮಕ್ಕಳ ನಾವು ಗಲ್ಲಗಳಿಗೆ ಈ ರೀತಿಯಾಗಿ ಹಿಡಿದಾಗ ಗಲ್ಲ ಎಲ್ಲ ಕೆಂಪಾಗಿಬಿಡ್ತದೆ. ಅಷ್ಟು ಮೃದುವಾಗಿರ್ತಾರೆ, ಅಷ್ಟು ಸೂಕ್ಷ್ಮವಾಗಿರ್ತಾರೆ. ಅಂಥ ಮಕ್ಕಳನ್ನು ಪ್ರೀತಿಸ್ತಾ ಇದ್ದರು ಎನ್ನುವಂಥದ್ದು. ಮಕ್ಕಳ ಮನಸ್ಸು ನಿಷ್ಕಪಟವಾಗಿರ್ತದೆ. ಮಕ್ಕಳು ಮಾತು ಕೇಳುವವರಾಗಿರ್ತಾರೆ, ವಿಧೇಯರಾಗಿರ್ತಾರೆ. ಮಕ್ಕಳು ಹೊಸ ಹೊಸ ವಿಷಯಗಳನ್ನು ತಿಳಿದುಕೊಳ್ಬೇಕು ಎನ್ನುವಂಥವರಾಗಿರ್ತಾರೆ. ಆದ್ದರಿಂದ ಚಾಚಾ ನೆಹರು ಅವರು ಮಕ್ಕಳನ್ನು ತುಂಬ ಪ್ರೀತಿಸಿ ತನ್ನ ಜನ್ಮ ದಿನಾಚರಣೆಯನ್ನು ಮಕ್ಕಳ ದಿನಾಚರಣೆಯಾಗಿ ನವೆಂಬರ್ 14ರಂದು ಆಚರಿಸುವುದಕ್ಕೆ ಕೊಟ್ಟಿರ್ತಾರೆ. ಅದಕ್ಕಾಗಿ ನಾವೆಲ್ಲರೂ ತುಂಬ ಆಭಾರಿಗಳಾಗಿರಬೇಕು. ಚಿಕ್ಕ ಮಕ್ಕಳೆಲ್ಲರೂ ತುಂಬ ಕೃತಜ್ಞತೆಯುಳ್ಳವರಾಗಿರಬೇಕು. ಆ ಚಾಚಾ ನೆಹರು ಅವರು ಯಾವ ರೀತಿಯಿಂದ ಮಕ್ಕಳನ್ನು ಪ್ರೀತಿಸಿದರು ಎನ್ನುವಂಥದ್ದು ನಾವಿಲ್ಲಿ ನೋಡಿದ್ದೇವೆ. ಎಲ್ಲ ಪ್ರಪಂಚದ ಎಲ್ಲ ಜನರು ಚಿಕ್ಕ ಮಕ್ಕಳನ್ನು ಪ್ರೀತಿಸುವವರೇ ಆಗಿದ್ದಾರೆ. ಆದರೆ ನಾವು
ಧಾರ್ಮಿಕವಾಗಿ ನೋಡುವುದಕ್ಕೆ ಹೋಗುವಾಗ ಬೈಬಲ್ನಲ್ಲಿ ಚಿಕ್ಕ ಮಕ್ಕಳ ವಿಷಯವಾಗಿ ಏನು ಹೇಳ್ತದೆ, ಅವರನ್ನು ಯಾರು ಪ್ರೀತಿಸಿದರು ಎನ್ನುವಂಥ ವಿಷಯವನ್ನು ನಾವು ಸ್ವಲ್ಪ ನೋಡಿಕೊಳ್ಳೋಣ. ಮಾರ್ಕನು ಬರೆದ ಸುವಾರ್ತೆ ಅಧ್ಯಾಯ 10 ವಚನಗಳು 13-16. ಇಲ್ಲಿ 13ನೆಯ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಬಳಿಕ ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನು ಯೇಸುವಿನಿಂದ ಮುಟ್ಟಿಸಬೇಕೆಂದು ಆತನ ಬಳಿಗೆ ತರಲು ಶಿಷ್ಯರು ಅವರನ್ನು ಗದರಿಸಿದರು. ಯೇಸು ಕ್ರಿಸ್ತ ಈ ಭೂಮಿ ಮೇಲೆ ಇದ್ದಾಗ, ಭೂಲೋಕದಲ್ಲಿ ಇದ್ದಾಗ ಆತನು ಹಳ್ಳಿ ಪಳ್ಳಿಗಳಿಗೆ ಹೋಗಿ ಗುಡ್ಡ ಬೆಟ್ಟಗಳನ್ನು ದಾಟಿಕೊಂಡು, ನದಿ ನದನಗಳನ್ನು ದಾಟಿಕೊಂಡು ಹಳ್ಳಿ ಪಳ್ಳಿಗೆ ಹೋಗಿ ಅಲ್ಲಿ ಸುವಾರ್ತೆ ಸಾರ್ತಾಯಿದ್ರು, ಕಾಯಿಲೆಗಳನ್ನು ವಾಸಿ ಮಾಡ್ತಾಯಿದ್ರು, ಜನರಿಗೆ ಸಹಾಯ ಮಾಡ್ತಾಯಿದ್ರು, ದೇವರ ವಾಕ್ಯವನ್ನು ಹೇಳ್ತಾಯಿದ್ರು. ಪರಲೋಕ ರಾಜ್ಯವು ಅತೀ ಬೇಗನೆ ಬರಲಿದೆ ಎನ್ನುವಂಥದ್ದನ್ನು ಅವರು ತಿಳಿಸ್ತಾಯಿದ್ರು. ರೋಗಿಗಳಿಗೆ ವಾಸಿ ಮಾಡುವುದಲ್ಲದೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡ್ತಾಯಿದ್ರು, ಕಣ್ಣೀರಿನಲ್ಲಿರುವವರಿಗೆ ಸಮಾಧಾನ ಹೇಳ್ತಾಯಿದ್ರು. ಅವರು ದುಡ್ಡು ಕೊಟ್ಟು ಯಾವತ್ತೂ ಯಾರಿಗೂ ಆ ರೀತಿ ಮಾಡಿರಲಿಲ್ಲ. ಅವರ ಪ್ರೀತಿ ಆ ರೀತಿ ಮಾಡ್ತಾಯಿತ್ತು. ಅದಕ್ಕೋಸ್ಕರ ಜನರು ಅವರನ್ನು ಹಿಂಬಾಲಿಸ್ತಾಯಿದ್ರು. ಜನರ ಗುಂಪೇ ಆತನ ಹಿಂದೆ ಹೋಗ್ತಾ ಇತ್ತು. ಆತನು ಎಲ್ಲಿ ಹೋಗ್ತಾನೆ ಅಲ್ಲೆಲ್ಲ ಜನರ ಗುಂಪು ಹೆಚ್ಚಾಗಿ ಹೋಗ್ತಾನೇ ಇತ್ತು. ಆ ರೀತಿ ಹೋಗುವಾಗ ಕೆಲವು ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ತೆಗೆದುಕೊಂಡು ಹೋಗಿ ಯೇಸು ಸ್ವಾಮಿ ಕೈಯಿಂದ ಮಕ್ಕಳನ್ನು ಮುಟ್ಟಿಸಬೇಕು ಎಂದು ಅವರ ಆಸೆಯಾಗಿತ್ತು. ಅವರು ಬಂದು ಮುಟ್ಟಿಸಿಕೊಳ್ಳುವುದಕ್ಕೋಸ್ಕರ ಯೇಸುವನ್ನು ಹಿಂಬಾಲಿಸುವಾಗ ಶಿಷ್ಯರು, ಅಂದರೆ ಯೇಸು ಸ್ವಾಮಿ ಶಿಷ್ಯರು ಯೇಸುವಿನ ಜೊತೆ ಇರ್ತಾ ಇದ್ರಲ್ಲ, ಅವರು ಯಾಕೆ ಈ ಮಕ್ಕಳನ್ನು ಮುಂದೆ ತರ್ತಾ ಇದ್ದೀರಿ, ಅವ್ರು ಗಲಾಟೆ ಮಾಡ್ತಾರೆ, ಹಿಂದೆ ಸರಿರಿ ಎನ್ನುವಂಥ ಒಂದು ವಿಷಯ ಅವರಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಅವ್ರು ಏನು ಹೇಳ್ತಾಯಿದ್ರು, ಹಿಂದೆ ಸರಿಸ್ತಾಯಿದ್ರು. ಆದರೆ ಏಸು ಏನು ಹೇಳ್ತಾಯಿದ್ರು ಅಂದರೆ, ಬೇಡ, ಮಕ್ಕಳನ್ನ ಹಿಂದೆ ತಳ್ಳಬೇಡಿರಿ, ಚಿಕ್ಕ ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ, ಪರಲೋಕ ರಾಜ್ಯವು ಅಂಥವರದೇ ಅಂತ ಹೇಳಿದರು. ನೋಡಿ ಎಷ್ಟು ಪ್ರೀತಿಯ ಮಾತು. ಚಿಕ್ಕ ಮಕ್ಕಳಿಗೆ ಯಾವುದೇ ಒಂದು ಫಂಕ್ಷನ್ ಆಗಿರಬಹುದು, ಯಾವುದೇ ಒಂದು ಪ್ರಾರ್ಥನೆ ಮಂದಿರವಾಗಿರಬಹುದು, ಎಲ್ಲಿ ಹೋದ್ರೂ ಸ್ವಲ್ಪ ಮಕ್ಕಳು ಗಲಾಟೆ ಮಾಡ್ತಾರೆ ಅಂತ ಹೇಳಿ ದೊಡ್ಡವರೆಲ್ಲರೂ ಆ ಮಕ್ಕಳನ್ನ ಹಿಂದೆ ತಳ್ಳುವಂಥದ್ದನ್ನು ನಾವು ನೋಡೋರಾಗಿದ್ದೇವೆ. ಬೈಬಲ್ನಲ್ಲಿ ಕೂಡ ಶಿಷ್ಯರು ಅದೇ ರೀತಿಯಾಗಿ ಗದರಿಸಿದರು, ತಂದೆ ತಾಯಿಗಳಿಗೆ ಗದರಿಸಿದರು. ಯಾಕೆ ನೀವು ತೊಗೊಂಡು ಬರ್ತಾಯಿದ್ದೀರಿ, ಗಲಾಟೆ ಮಾಡ್ತಾಯಿದ್ದಾರೆ ಅನ್ನುವಂಥ ವಿಷಯ ಅವ್ರು ಹೇಳ್ತಾಯಿದ್ರು. ಆದರೆ ಏಸು ಆ ರೀತಿಯಾಗಿ ಮಾಡಲಿಲ್ಲ, ಗದರಿಸಿದರು. ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ 14ನೇ ವಚನದಲ್ಲಿ ಅಂದರೆ, ಆದರೆ ಯೇಸು ಅದನ್ನು ಕಂಡು ಕೋಪಗೊಂಡು ಅಂತ. ಯೇಸು ಸ್ವಾಮಿ ಚಿಕ್ಕ ಮಕ್ಕಳನ್ನು ತರಬೇಡ್ರಿ ಅಂತ ಶಿಷ್ಯರು ಗದರಿಸಿದಾಗ ಯೇಸು ಸ್ವಾಮಿಗೆ ಕೋಪ ಬಂತು. ಯಾಕೆ ಕೋಪ ಬಂತು? ಚಿಕ್ಕ ಮಕ್ಕಳನ್ನು ಆತನು ಪ್ರೀತಿಸ್ತಾ ಇದ್ದರು. ಅವರನ್ನು ತನ್ನ ಹತ್ತಿರಕ್ಕೆ ಕರೆದುಕೊಂಡು ಬರೋದಕ್ಕೆ ಅವ್ರು ಹೇಳ್ತಾ ಇದ್ದರು. ಕೋಪಗೊಂಡು ಏನು ಹೇಳಿದಾರಂದರೆ, ಅವರಿಗೆ ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ, ದೇವರ ರಾಜ್ಯವು ಎಂಥವರದೇ. ನೋಡ್ರಿ ಎಷ್ಟು ಪ್ರೀತಿಯ ಮಾತು. ಚಿಕ್ಕ ಮಕ್ಕಳನ್ನು ದೂರ ತಳ್ಳಬೇಡ್ರಿ, ನನ್ನ ಹತ್ತಿರ ಕರ್ಕೊಂಡು ಬರ್ರಿ. ಯಾಕೆಂದರೆ ಆ ಪರಲೋಕ ರಾಜ್ಯ ಇದೆಯಲ್ಲ, ಆ ಪರಲೋಕ ರಾಜ್ಯ ಈ ಚಿಕ್ಕ ಮಕ್ಕಳಿಗೋಸ್ಕರವೇ ಅಥವಾ ಚಿಕ್ಕ ಮಕ್ಕಳದೇ ಎನ್ನುವಂಥ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಅಂದರೆ ಮಕ್ಕಳು ನಿಷ್ಕಪಟಿಗಳಾಗಿರ್ತಾರೆ, ಮಕ್ಕಳ ಮನಸ್ಸು ಮೃದುವಾಗಿರ್ತದೆ. ಆಮೇಲೆ ಮಕ್ಕಳು ದೊಡ್ಡವರು ಏನು ಹೇಳ್ತಾರೆ ಅದನ್ನು ಕೇಳುವವರಾಗಿದ್ದಾರೆ. ಮಕ್ಕಳು ಯಾವತ್ತೂ ಹಿಂದೆ ಮುಂದೆ ಸರಿಯಲ್ಲ, ದೊಡ್ಡವರು ಹೇಳಿದ ಮಾತು ಕೇಳುವುದಕ್ಕೆ. ಅವರಲ್ಲಿ ನಿಷ್ಕಪಟ ಇರ್ತದೆ. ಯಾವಾಗಲೂ ಮಕ್ಕಳು ಏಚು ಮಾಡಬೇಕು, ಇನ್ನೊಬ್ಬರಿಗೆ ಮೋಸ ಮಾಡಬೇಕು, ಇನ್ನೊಬ್ಬರ ಹತ್ತಿರ ಇರುವಂಥದ್ದು ಕದ್ದುಕೊಳ್ಬೇಕು, ಈ ರೀತಿಯಾಗಿ ಅವರು ಇರಲ್ಲ. ಆದರೆ ದೊಡ್ಡವರಾಗಿರ್ಲಿಕ್ಕಿರುವಂಥ ನಾವುಗಳು ಆ ರೀತಿಯಾಗಿರ್ತವೆ. ಅವರು ನಿಷ್ಕಪಟಿಗಳಾಗಿರ್ತಾರೆ, ಮಾತು ಕೇಳುವವರಾಗಿರ್ತಾರೆ, ವಿಧೇಯತೆಯುಳ್ಳವರಾಗಿರ್ತಾರೆ.
ದೊಡ್ಡವರು ಏನು ಹೇಳ್ತಾರೆ ತಕ್ಷಣದಲ್ಲಿ ಅವ್ರು ಹೋಗಿ ಆ ಕೆಲಸಗಳನ್ನು ಮಾಡೋರಾಗಿರ್ತಾರೆ, ವಿಧೇಯತೆಯುಳ್ಳವರಾಗಿರ್ತಾರೆ ಮತ್ತು ಹೊಸ ಹೊಸ ವಿಷಯಗಳನ್ನು ಕಲಿಬೇಕು ಎಂದು ಪ್ರಶ್ನೆ ಕೇಳುವವರಾಗಿರ್ತಾರೆ, ಹೊಸದನ್ನು ಹುಡುಕುವವರಾಗಿರ್ತಾರೆ. ಎಷ್ಟು ಸುಂದರವಾಗಿರಲಿಕ್ಕಿರುವಂಥ ಮಾತಾಗಿರಿ. ದೇವರು ಅಂಥ ಮೃದುವಾಗಿರಲಿಕ್ಕಿರುವಂಥ ಮನಸ್ಸುಳ್ಳ ಮಕ್ಕಳನ್ನು, ಮಮತೆಯುಳ್ಳ ಮಕ್ಕಳನ್ನು, ಸುಂದರವಾಗಿರಲಿಕ್ಕಿರುವಂಥ ಮಕ್ಕಳನ್ನು, ಅಂದರೆ ಅವರ ಮೇಲಿನ ತೋರಿಕೆ ಅಲ್ಲ, ಅವರ ಹೃದಯವು ಸುಂದರವಾಗಿತ್ತು, ಅವರ ಮನಸ್ಸು ಸುಂದರವಾಗಿರುತ್ತದೆ, ಅವರ ಮನಸ್ಸು ಮೃದುವಾಗಿರುತ್ತದೆ, ಅವರ ದೇಹದೊಂದಿಗೆ ಅವರ ಮನಸ್ಸುಗಳು ಕೂಡ ನಿಷ್ಕಪಟವಾಗಿರುತ್ತದೆ, ಸುಂದರವಾಗಿರುತ್ತದೆ, ಅಂದವಾಗಿರುತ್ತದೆ. ಅವರ ಹೃದಯವನ್ನು ನೋಡಿ ಯೇಸು ಸ್ವಾಮಿ ಹೇಳ್ತಾರೆ, ಆ ಮಕ್ಕಳನ್ನು ದೂರ ತಳ್ಳಬೇಡ್ರಿ, ಅವರನ್ನು ನನ್ನ ಹತ್ತಿರಕ್ಕೆ ಬರಗೊಡ್ರಿ, ಪರಲೋಕ ರಾಜ್ಯ ಇವರಿಗಾಗಿ ಇದೆ ಎನ್ನುವಂಥ ವಿಷಯವನ್ನಲ್ಲಿ ತಿಳಿಸೋರಾಗಿದ್ದಾರೆ. 15ನೇ ವಚನದಲ್ಲಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ. ಇದು ದೊಡ್ಡವರಿಗೆ ಹೇಳುವಂಥ ಮಾತು. 13 ವರ್ಷದಿಂದ ಮೇಲ್ಪಟ್ಟ ಜನರಿಗೆ, ದೊಡ್ಡವರಿಗೆ ಹೇಳುವಂಥ ಮಾತು. ಯಾಕೆಂದರೆ ಅಲ್ಲಿನಿಂದ ಪಾಪ ಮಾಡುವುದು ಪ್ರಾರಂಭವಾಗ್ತದೆ. ಟೀನೇಜರ್ಸಿಂದ, ಹದಿಹರೆಯ ಅಂತ ಹೇಳ್ತೀವಲ್ಲ, ಅಲ್ಲಿನಿಂದ ಪಾಪಗಳು ಪ್ರಾರಂಭವಾಗ್ತವೆ ಮನುಷ್ಯನಲ್ಲಿ. ಅಲ್ಲಿಂದ ಮರಣಿಸುವವರೆಗೆ ಪಾಪ ಮಾಡ್ತಲೇ ಇರ್ತಾನೆ ಮನುಷ್ಯ. ಅದಕ್ಕೆ ಇಲ್ಲಿ ದೇವ್ರು ಏನು ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ. ಶಿಶುಭಾವ, ದೊಡ್ಡವರಲ್ಲಿ ಶಿಶುಭಾವ, ಮಕ್ಕಳ ಸ್ವಭಾವ ಬರಬೇಕು, ಮಕ್ಕಳ ಮನಸ್ಸು ಬರಬೇಕು, ಮಕ್ಕಳಂತೆ ಮೃದುವಾಗಿರಬೇಕು, ಮಕ್ಕಳಂತೆ ನಿಷ್ಕಪಟಿಗಳಾಗಿರಬೇಕು, ಮಕ್ಕಳಂತೆ ಪಾಪರಹಿತರಾಗಿರಬೇಕು, ಮಕ್ಕಳಂತೆ ಏಚುಪೇಚು ಇಲ್ಲದವರಾಗಿರಬೇಕು, ಮಕ್ಕಳಂತೆ ಮಾತು ಕೇಳುವವರಾಗಿರಬೇಕು. ಯಾರ ಮಾತು ಕೇಳಬೇಕು? ಮಕ್ಕಳು ದೊಡ್ಡವ್ರ ಮಾತು ಕೇಳ್ತಾರಲ್ಲ, ದೊಡ್ಡವರು ದೇವರ ಮಾತು ಕೇಳಬೇಕು. ದೇವರ ವಾಕ್ಯ ಏನು ಹೇಳ್ತದೆ ಅದನ್ನು ನಾವು ಕೇಳಬೇಕು, ದೇವರ ಮಾತಿಗೆ ವಿಧೇಯರಾಗಬೇಕು. ಮಕ್ಕಳ ಸ್ವಭಾವ ಯಾವ ರೀತಿಯಿಂದ ಇರುತ್ತದೋ ಆ ರೀತಿಯ ಸ್ವಭಾವವನ್ನು ದೊಡ್ಡವರು ಹೊಂದುವವರೆಗೆ ಪರಲೋಕ ರಾಜ್ಯ ಸೇರುವುದು ತುಂಬ ಕಷ್ಟ. ಆದ್ದರಿಂದ ಚಿಕ್ಕ ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿರಿ, ಯಾಕೆಂದರೆ ಪರಲೋಕ ರಾಜ್ಯ ಅವ್ರದ್ದು ಅಂತ ಹೇಳಿದ್ದಾರೆ. ಚಿಕ್ಕ ಮಕ್ಕಳಿಗೆ ಈ ಸಂದೇಶ. ದೊಡ್ಡವರಿಗೆ ಯಾವ ಸಂದೇಶ ಅಂದರೆ, ದೊಡ್ಡವರು ಚಿಕ್ಕ ಮಕ್ಕಳ ಮನಸ್ಸಿನಂತೆ ಆಗದೆ ಹೋದರೆ, ಸ್ವಭಾವದಂತೆ ಆಗದೆ ಹೋದರೆ, ಅವರ ಗುಣದಂತೆ ಆಗದೆ ಹೋದರೆ, ಅವರ ಪ್ರೀತಿಯಂತೆ ಆಗದೆ ಹೋದರೆ ಪರಲೋಕ ರಾಜ್ಯ ನಿಮಗೆ ಇಲ್ಲ ಅಂಥೇಳಿ ಹೇಳ್ತಾ ಇರುವುದರಿಂದ ನಾವು ಚಿಕ್ಕ ಮಕ್ಕಳ ಸ್ವಭಾವವನ್ನು ಹೊಂದಿಕೊಳ್ಳುವವರಾಗಿರಬೇಕು ಎನ್ನುವಂಥ ವಿಷಯವನ್ನು ಇವತ್ತು ನಾವಿಲ್ಲಿ ನೋಡುತ್ತೇವೆ. ಮತ್ತು ಯೇಸು ಸ್ವಾಮಿ ಏನು ಮಾಡಿದ್ರು ಗೊತ್ತಾ? 16ನೇ ವಚನದಲ್ಲಿ, ಅವುಗಳನ್ನು ಅಪ್ಪಿಕೊಂಡು, ಯಾವುಗಳನ್ನು? ಚಿಕ್ಕ ಮಕ್ಕಳನ್ನು ತೆಗೆದುಕೊಂಡು, ಎತ್ತಿಕೊಂಡು, ಅಪ್ಪಿಕೊಂಡು ಏನು ಹೇಳ್ತಿದ್ರೆ, ಅವುಗಳ ಮೇಲೆ ಕೈ ಇಟ್ಟು ಆಶೀರ್ವದಿಸಿದನು. ಎಷ್ಟು ಅದ್ಭುತವಾದ ಮಾತು! ಚಿಕ್ಕ ಮಕ್ಕಳು ಕೇಳದೆ ಹೇಳದೆ ಆಶೀರ್ವಾದ ಹೊಂದಿದರು. ಆಶೀರ್ವದಿಸಿದ ದೇವರು ದೊಡ್ಡವರನ್ನು ಕೂಡ ಆಶೀರ್ವದಿಸುವವರಾಗಿದ್ದಾರೆ. ಯಾಕೆಂದರೆ ಆ ಯೇಸು ಸ್ವಾಮಿಗೆ ದೊಡ್ಡವರು ಕೂಡ ಮಕ್ಕಳೇ. ನಾವು ಆತನ ಮಕ್ಕಳು. ನಾವು ಮಕ್ಕಳ ಸ್ವಭಾವ ಉಳ್ಳವರಾಗಿರುವುದಾದರೆ ಯೇಸು ಸ್ವಾಮಿ ನಮ್ಮನ್ನು ಅಪ್ಪಿಕೊಂಡು ಆಶೀರ್ವದಿಸಿ ಪರಲೋಕ ರಾಜ್ಯವನ್ನು ಕೊಡುವವರಾಗಿದ್ದಾರೆ ಎಂದು ಹೇಳುತ್ತಾ ಈ ದಿನದ ಈ ವಾಕ್ಯವನ್ನು ಮುಗಿಸುತ್ತೇನೆ. ಮತ್ತೊಂದು ಆವರ್ತಿ ಚಿಕ್ಕ ಮಕ್ಕಳಿಗೂ ಚಿಕ್ಕ ಮಕ್ಕಳ ಹ್ಯಾಪಿ ಚಿಲ್ಡ್ರನ್ಸ್ ಡೇಯನ್ನು ಹೇಳುತ್ತಾ ಈ ಸಂದೇಶವನ್ನು ಮುಗಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರಿಗೂ ನಮಸ್ಕಾರ.